ಮಜಬೋ ಮಜ ಭಾರತ. ಮದ್ವೆ ಆಗಿ 5 ವರ್ಷ ಆಯ್ತು. ಇವ್ರು ಹಿಡ್ಕೊಳ್ತಿಲ್ಲ, ನಾನು ತಡ್ಕೊಳ್ತಿಲ್ಲ, ನಾನು ಬೇಕಾಗಿರೋದು ಪಡ್ಕೊಳ್ತಾನೇ ಇಲ್ಲ. ಏನ್ ಮಾಡೋಣ, ನಮ್ ಟೈಮೇ ಸರಿ ಇಲ್ಲ. ಸರಿ ತಗೊಳ್ರಿ, ಶರ್ಟ್ ಹಾಕೊಳ್ರಿ. ರೀ ಹೇಳೆ. ಆಫೀಸಿಗೆ ಹೊಸ ಪಿ ಅಪಾಯಿಂಟ್ ಆದಂತೆ. ಹ್ಞೂ ಕಣೆ. ಅಲ್ಲ ಹೆಂಗಿದ್ದಾಳೆ? ಚೆನ್ನಾಗಿದ್ದಾಳೆ. ಅಲ್ಲ ಬಟ್ಟೆ ಹೆಂಗ್ ಹಾಕೋತಾಳೆ? ಬೇಗ ಬೇಗ ಅಂದ್ರೆ ಆಫೀಸ್ ಅರ್ಜೆಂಟ್ ಅಲ್ಲಿ ಬೇಗ ಬೇಗ ಹಾಕತ್ತಾಳೆ ಅಂದೆ ಕಣೆ. ನೋಡಿದ್ರ 5 ವರ್ಷ ಆದ್ರೂ ಮಕ್ಕಳಾಗ್ತಿದ್ದಾಗ್ಲೇ ಅನ್ಕೊಂಡೆ ಬೇರೆ ಹುಡುಗಿ ಜೊತೆ ಸಂಪರ್ಕ ಇದೆ ಅಂತ. ನಾನೊಂದ್ ಹೇಳಿದ್ರೆ ನೀನೊಂದ್ ಅರ್ಥ ಮಾಡ್ಕತ್ತೀಯ. ತಿಂಡಿ ರೆಡಿ ಮಾಡ್ಬಾ. ಅಲ್ಲ ಪಕ್ಕದ ಮನೆ ಗಿರ್ಜಾ ಇದ್ದಾಳಲ್ಲ, ಅವಳ ಮನೆಗೆ ಹೋಲ. ಅವಳಿಗೆ 2 ತಿಂಗಳು ತುಂಬತಂತೆ. ಹೌದಾ? ಹಾ ಹಾ. ಆಮೇಲೆ ಹಿಂದ್ಗಡೆ ಮನೆ ಸುಶೀಲ, ಹಾ ಅವಳದ್ ನೆನ್ನೆ ಸೀಮಂತ. ಹೌದೇನೆ? ಅಲ್ಲ ರೀ, ಎದುರುಗಡೆ ಮನೆ ಯಶೋದ, ಅವಳದು ಅವಳಿ ಜವಳಿ ಮಕ್ಕಳಾಯ್ತಂತೆ. ಹೆಂಗಾದ್ವಂತೆ? ಅವ್ರ ಗಂಡಂಗ್ ಹೋಗಿ ಕೇಳ್ರಿ. ಲೇ, ನಿನ್ ಮನ್ಸಲ್ಲಿ ಏನೋ ಒಂದ್ ಇಟ್ಕೊಂಡು ಏನೋ ಒಂದ್ ಮಾತಾಡ್ತಿದ್ದೆ. ಏನೋ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಡಿ. ನಂಗು ಬೇಕು. ಏನ್ ಬೇಕು ಹೇಳಿ? ನಂಗು ಮಗು ಬೇಕು. ಲೇ, ಅದೇನ್ ಜೋಬಲ್ಲಿ ಇರೋ ದುಡ್ಡೇನೆ ತೆಗೆದುಕೊಡಕಲೇ. ನೀನ್ ಕೇಳಿದ ತಕ್ಷಣ ಟಿವಿ ಬೇಕು ಅಂದೆ. 1.5 ಲಕ್ಷ ಟಿವಿ ಕಣೆ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ ಲ್ಯಾಪ್ಟಾಪ್ 80,000 ಲ್ಯಾಪ್ಟಾಪ್. ಇಲ್ಲಿ ನೋಡಿ ಫ್ರಿಡ್ಜ್ ಅಲ್ಲಿ 85,000 ಫ್ರಿಡ್ಜ್. ಇದಕ್ಕಿನ್ನ ಏನ್ ಬೇಕೆ? ಒಂದ್ ಕೇಳಿ ಬರಲಿ ಧನಲಕ್ಷ್ಮಿ. ಮಗು ನಗು ತಾನಾಗೆ ಬರ್ಬೇಕು, ಫೋರ್ಸ್ಫುಲಿ ತರ್ಸಕ್ ಆಗಲ್ಲ ಕಣೆ. ಹಾ ಆಯ್ತು ಬಿಡಿ, ನಾಳೆಯಿಂದ ಈ ಟಿವಿ, ಆ ಫ್ರಿಡ್ಜು, ಈ ಫ್ಲವರ್ ಪಾಟ್ ನ ತೊಟ್ಲಲ್ಲಿ ಹಾಕ್ಬಿಟ್ಟು ಅಂತ ತೂಗ್ಬಿಡ್ತೀನಿ. ಚೂಳ್ದ ಯಾವಾಗ್ಲೂ ಕಿರಿಕಿರಿನೇ. ನನ್ನ ಕಾರ್ಯಕ್ರಮ ನೋಡಿ ಫಲ ಪಡೆದ ಎಲ್ಲಾ ವೀಕ್ಷಕರಿಗೆ ಈ ಅನಿಲಾನಂದ ಮಾಡುವ ನಮಸ್ಕಾರಗಳು. ಕಾರ್ಯಕ್ರಮ ಶುರು ಮಾಡಿ 1 ಕ್ಷಣ ಆಗಿಲ್ಲ, ಸಿಕ್ಕಾಪಟ್ಟೆ ಫೋನ್ ಕಾಲ್ಸ್ ಬರ್ತಾ ಇದ್ದಾವೆ. ನೋಡಿ, ನಿಮಗೆ ಏನಾದ್ರೂ ಗೃಹ ಬಾಧೆ, ಸಾಲ ಬಾಧೆ, ಹಸ್ತರೇಖೆ ನೋಡಿ ಹೇಳುತ್ತೇವೆ. ಶೀಘ್ರ ಸಂಪತ್ತು ವೃದ್ಧಿ ಮಾಡುತ್ತೇವೆ. ಮಕ್ಕಳಿಲ್ಲದವರಿಗೆ ಸಂತಾನ ಭಾಗ್ಯವನ್ನು ಕಲ್ಪಿಸುತ್ತೇವೆ. ಪರಿಹಾರಕ್ಕಾಗಿ ಕೆಳಗಿರೋ ನಂಬರ್ಗೆ ಕರೆ ಮಾಡಿ. ಕಾಲ್ ಮಾಡ್ರಿ. ಅದೆಲ್ಲ ಬುಗುಡೆ ಕಣೆ. ಹಲೋ ಹಲೋ ಗುರುಜಿ. ರಾಂಗ್ ನಂಬರ್. ನೀನೇ ಮಾಡೇ ತಗೆ. ಹಲೋ, ಹಾಯ್ ಹೇಳಿ ತಾಯಿ, ಹೇಳಿ ತಾಯಿ. ಕೇಳಿಸ್ತಾ ಇದೆಯಾ? ಹಾ, ತುಂಬಾ ಚೆನ್ನಾಗಿ ಕೇಳಿಸ್ತಾ ಇದೆ, ಹೇಳಿ ತಾಯಿ. ಯಾಕಮ್ಮ, ಯಾಕೆ ಅಳ್ತಾ ಇದೀಯಾ? 5 ವರ್ಷ ಆಯ್ತು ಸ್ವಾಮಿ, ಇನ್ನೂ ಒಂದು ಮಗುನೂ ಆಗಿಲ್ಲ. ಮಗು ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಸ್ವಾಮಿ? ಅದು ಗೊತ್ತಿಲ್ಲದೆ ಮದ್ವೆ ಅದೇನಮ್ಮ? ಹಲೋ ಸ್ವಾಮೀಜಿ. ಹಾ, ಅದೆಲ್ಲ ನಮಗ್ ಗೊತ್ತು. 5 ವರ್ಷ ಆಯ್ತು, ಇನ್ನು ಮಕ್ಕಳಾಗಿಲ್ಲ. ಏನಾದ್ರು ಒಂಚೂರು ಪರಿಹಾರ ಹೇಳಿ. ಓ ಹೌದಾ? ಹಾ. ನಿನ್ನ ಹೆಸರೇನಪ್ಪ? ಮಂಜುನಾಥ. ಮಂಜುನಾಥ. ಸಿಂಹ ರಾಶಿ, ಜೋಳದ ರಾಶಿ, ಭತ್ತದ ರಾಶಿ, ಆ ರಾಶಿ, ಈ ರಾಶಿ. ಏನ್ ಕೆಲಸ ಮಾಡ್ತಾ ಇರೋದು? ನಾನು ಇಂಜಿನಿಯರಿಂಗ್. ಇಂಜಿನಿಯರಿಂಗ್. ಸಂಬಳ 2 ಲಕ್ಷ. ಇದ್ರ ಪರಿಹಾರ ಆಗ್ಬೇಕಂದ್ರೆ ಒಂದ್ ದೊಡ್ಡ ಪೂಜೆ ಮಾಡಿಸ್ಬೇಕಣಪ್ಪ. ಇದು ಸ್ವಾಮಿ ಎಷ್ಟು ಖರ್ಚಾಗ್ಬೋದು ಅಂದಾಜು? ಒಂದು 3 ಲಕ್ಷ ಖರ್ಚಾಗುತ್ತಪ್ಪ. ಅಯ್ಯೋ, ನಾನು ಕಡು ಬಡವ ಅಲ್ವಾ ಸ್ವಾಮಿ? ಈಗ ತಾನೇ ಇಂಜಿನಿಯರ್ ಅಂದಿ. ಇಂಜಿನಿಯರಿಂಗ್ ಅಂದ್ರೆ ಮಾಮೂಲಿ ವೆಲ್ಡಿಂಗ್ ಇಂಜಿನಿಯರ್, ಗ್ಲಾಸ್ ಹಾಕೊಂಡ್ ಮಾಡ್ತಾರಲ್ಲ ವೆಲ್ಡಿಂಗು. 2 ಲಕ್ಷ ಸಂಬಳ ಅಂದಿ. 2 ವರ್ಷಕ್ಕೆ ದಿನ 50 ರೂಪಾಯಿ 100 ರೂಪಾಯಿ ಬೀಳಲ್ಲ. ಕಡು ಬಡವ ಅಂತ ಇದೆಯಾ? ಏನ್ ಮಾಡೋದು? ನೋಡಪ್ಪ, ಯಾರಾದ್ರೂ ನಿಮ್ಮ ಸಂಬಂಧಿಕರನ್ನ ಮನೆ ಕರೆಸಿ ಅವ್ರಿಗೆ ಹೊಟ್ಟೆ ತುಂಬಾ ಊಟ ಹಾಕಿದ್ರೆ ನಿನ್ ಹೆಂಡತಿ ಹೊಟ್ಟೆ ತುಂಬುತ್ತೆ ಕಣಪ್ಪ. ಅಯ್ಯೋ, ಸಂಬಂಧಿಕರೇ ಇಲ್ವಲ್ಲ ಸ್ವಾಮಿ? ಎಲ್ಲ ಸತ್ತೋಗ್ಬಿಟ್ರ? ಹಂಗಲ್ಲ ಸ್ವಾಮಿ, ನಮ್ದು ಇಂಟರ್ ಕ್ಯಾಸ್ಟ್ ಮ್ಯಾರೇಜು. ಅವ್ರ ಮನೇಲಿ ಜಗಳ, ನಮ್ಮ ಮನೇಲಿ ಜಗಳ, ಯಾರು ಬರಂಗಿಲ್ಲ. ಯಾರು ಇಲ್ಲ ಅಂತ ಇದೆಯಾ? ಕಡು ಬಡವ ಬೇರೆ. ನೋಡಪ್ಪ, ಒಂದ್ ಕೆಲಸ ಮಾಡ್ಬಿಡ್ತೀನಿ. ನಮ್ಮ ಆಶ್ರಮದಿಂದನೇ ಅತಿಥಿಗಳನ್ನ ಕಳಿಸ್ತೀನಿ. ಅವ್ರ ಮನಸ್ಸಿಗೆ ನೋವಾಗ್ದಂಗೆ, ಅವ್ರಿಗೆ ಬೇಜಾರಾಗ್ದಂಗೆ ಹೊಟ್ಟೆ ತುಂಬಾ ಊಟ ಹಾಕಿದ್ರೆ ನಿನ್ ಹೆಂಡತಿ ಹೊಟ್ಟೆ ತುಂಬುತ್ತೆ ಕಣಪ್ಪ. ಬಹಳ ಪುಣ್ಯ ಬರ್ಲಿ ಸ್ವಾಮಿ. ನಿಮ್ ಋಣ ಹೆಂಗ್ ತೀರಿಸ್ಲಿ? ಅಕೌಂಟ್ಗೆ ಹಾಕ್ಬಿಡಪ್ಪ. ಹೋಗ್ ಎಲ್ಲ ರೆಡಿ ಮಾಡ್ಕೋಗೋ. ನಮಸ್ಕಾರ. ನಮಸ್ಕಾರ. ಯಾರು ಗೊತ್ತಾಗಿಲ್ಲ?
ಅದೇ ಅನಿಲಾನಂದ ಸ್ವಾಮೀಜಿಗಳು ಓ ಕಳಿಸಿ. ನಮಸ್ಕಾರ ಸರ್, ಯಜಮಾನ್ರೆ ಚೆನ್ನಾಗಿದ್ರಾ? ಚೆನ್ನಾಗಿದೆ. ಬೇಗ ಊಟ ತಗೋಬರ ಮುಗ್ಸನ. ಅಲ್ಲ, ಮಕ್ಕಳು ಕರ್ಕೊಂಡ್ ಬಂದಿದ್ದೆ, ಅಯ್ಯರಮ್ಮ ಎಲ್ಲಿದ್ದಾರೆ? ಅಲ್ಲೇ ಬಾಗ್ಲಿಂದ ಆಚೆ ನಿಲ್ಸಿದೀನಿ. ಕಾರ್ಸಿ ಪರವಾಗಿಲ್ಲ. ಅಂತ ಒಳ್ಳೆ ಮನುಷ್ಯ. ಮಕ್ಕಳೇ, ನೀವು ಕೂತ್ಕೊಳ್ಳಿ, ತಟ್ಟೆ ತಂದ್ಬಿಡ್ತೀನಿ ಪಟ್ಟ ಅಂತ. ಓ. ನಡಿ ನಡಿ ನಡಿ. ಕೂತ್ಕೊಳ್ರಿ, ಊಟ ಹಾಕ್ತಾರೆ, ಕೂತ್ಕೊಳ್ಳಿ. ಇದ್ರಲ್ಲಿರೋ ಹೂವ ತಗೋಬೇಕಂದ್ರೆ ಏನ್ ಮಾಡ್ಬೇಕು? ಅದನ್ನ ಹಿಂಗ್ ಹೊಡ್ದಾಕು. ದಗ್ದೆ ತೆಗ್ದಾಕ್ತಾ ಹೊಡ್ದಾಗ್ದೆ. ಹೂವ ಹಿಂಗ್ ತಕೋ. ಇದು ಬಂತು. ಬಾರೆ ಬಾರೆ ಬಾ. ಅಲ್ಲ ಇದೇನ್ ಪಾಟ್ ಮಿಸ್ ಆಗ್ಬಿತ್ತಾ? ಇಲ್ಲ, ಹೂವ ತಕೋಬೇಕು ಅಂತ ಹಿಂಗ್ ಹೊಡ್ದಾಕುತ್ತು. ಪಾಟ್ ಹೋದ್ರೆ ಹೋಗ್ಲಿ, ನಾಳೆ ಇನ್ನೊಂದ್ ಪಾಟ್ ತಗೋಬಹುದು. ಇವ್ರಿಗೆ ಚೆನ್ನಾಗಿ ಊಟ ಮಾಡಿಸಿ ಕಳ್ಸಿದ್ರೆ ನಂಗೆ ಹೊಟ್ಟೆ ತುಂಬತ್ತಂತ ಕಣ್ರಿ. ಇಲ್ಲ ಅಂದ್ರೆ ನನ್ಗೆ ಆಗಲ್ವಂತ ಕಣ್ರಿ. ಹೋಲಿ ಬಿಡು, ನಮಗೂ ಬೇಕಲ್ಲ. ಕೊಡು ಕೊಡು, ತಟ್ಟೆ ಕೊಡು, ತಟ್ಟೆ ಕೊಡು. ಹೇಳಪ್ಪ. ತಟ್ಟೆ ನಾನು ನಿಧಾನಕ್ಕೆ ಇಡ್ಬೇಕು ಕಣ್ರಪ್ಪ. ಓಹೋ, ಈ ನನ್ನ ಮಕ್ಕಳಿಗೆ ನಿಧಾನ ಅಂದ್ರೆ ಜೋರ್ ಮಾಡ್ತಾರೆ, ಜೋರ್ ಅಂದ್ರೆ ನಿಧಾನ ಮಾಡ್ತಾರೆ. ಈಗ ನೋಡಿ ಮಕ್ಕಳ, ತಾಟನ ಜೋರ ಕೊಡಿರಿ. ಚಿಕ್ಕ ಮಕ್ಕಳಲ್ವೇ, ನಿಧಾನ ಪ್ರಧಾನ ಏನು ಗೊತ್ತಿಲ್ಲ. ಚಿಕ್ಕ ಮಕ್ಕಳಲ್ವೇ? ಹಾ. ಬಡ್ಸೆ 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 ಊಟ ಬಡ್- ತಂದೇರಿ. ಅಪ್ಪ, ಆ, ನಂಗೆ ಊಟ ಬೇಡ. ಓಹೋ, ಯಾಕಪ್ಪ ಕೂತಿರಮ್ಮ? ಅದು ಅವನು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಊಟ ಮಾಡಿ ಅಭ್ಯಾಸ ಅವನಿಗೆ. ಸಣ್ಣ ಮಕ್ಕಳು ಫೋನ್ ಯೂಸ್ ಮಾಡಬಾರ್ದು, ಕಣ್ಣು ಹೊಲ್ಟಾ ಬಿಡ್ತವೆ. ಊಟ ಮಾಡು, ಆಮೇಲೆ ಕೊಡ್ತೀನಿ. ಅಂಕಲ್, ಈಗ ಮೊಬೈಲ್ ಕೊಡ್ತೇ ಕೊಡೋದು ನೀನು? ಇಲ್ಲ ನಿಮ್ ಫೋನ್ ಇರ್ಬೇಕು, ಒಂಚೂರು ಕೊಡ್ರಿ. ಅಯ್ಯೋ, ಸ್ವಿಚ್ ಆಫ್ ಆಗ್ಬಿಟ್ಟತ್ತಲ್ಲ. ಅಯ್ಯೋ ಅಲ್ಲ ಕಣೆ, ಅವ್ರ ರೀ 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 ಮುಖ ನೋಡಿದ್ರೆ ನಾ ಏನ್ ಮಾಡ್ಲಿ? ಅವ್ನ್ ಫೋನ್ ಕೊಡ್ಲಿಲ್ಲ ಅಂದ್ರೆ ಕೈ ಸಿಕ್ಕುತ್ತ ಹೊಡೆದಾಕ್ಬಿಡ್ತಾನೆ. ರೀ ನನ್ಗೆ ಆಗೋದು ಇಂಪಾರ್ಟೆಂಟು. ಕೊಟ್ರಿ ಅಪ್ಪ 50,000 ಫೋನ್ ಕಡೆ ಕೊಟ್ರಿ. ಅಪ್ಪ 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 ಮಕ್ಕಳ ಇವು. ಇದ್ರಲ್ಲಿ ಇಂಟರ್ನೆಟ್ ಇಲ್ಲ, ಹುಯ್ ಅಂತ ತಿರುಗುತ್ತಲ್ಲ. ಮೊಬೈಲ್ ನಂಗೆ ಇಷ್ಟ ಇಲ್ಲ. ಒಂಚೂರು ಅಡುಗೆ ಇಂಟರ್ನೆಟ್ ಹಾಕ್ಸ್ಬೇಕ ಬೇಡ? ಏನಪ್ಪ ಬೇಜಾರ್ ಮಾಡ್ತೀಯ? ಈ ನನ್ನ ಮಗು ಫೋನ್ ಹೊಡ್ದಾಕ್ಬಿಟ್ಟಾರೆ. ನಿಮ್ಗೆ ಮೊಬೈಲ್ ಇಂಪಾರ್ಟೆಂಟು, ಇಂಪಾರ್ಟೆಂಟು ನನಗೆ ಬಡ್ಸೆ ಬಡ್ಸು. ಅಲ್ಲೇ ಕಂದ, ಊಟ ಮಾಡ್ಬೇಕಾರೆ ಚಕ್ಕಂಬಟ್ಲ ಹಾಕೊಂಡ್ ಕೂರ್ಬೇಕು. ಅಯ್ಯೋ, ಅವನಿಗೆ ಅಡಿಯಲ್ಲಿ ಮನೆ ಇಟ್ರನೆ ಕೂರೋದ ಅವನು. ಮನೆ ಮನೆ ಇಲ್ಲಂದ್ರ ಹಂಗೆ ರೂಢಿ ಮಾಡ್ಕೋಬೇಕಣಪ್ಪ. ನನಗ್ ಮನೆ ಕೊಟ್ಟಿಲ್ಲ ಅಂದ್ರೆ ನಾನು ಕೆಳಗೆ ಕುತ್ಕೊಳ್ಳಲ್ಲ, ಊಟನು ಮಾಡಲ್ಲ. ನನಗ್ ಮನೆ ಬೇಕು ಅಂದ್ರೆ ಬೇಕು. ಚಿಕ್ಕ ಮಕ್ಳು ಹಠ ಮಾಡ್ಬೋದು, ಇವಾಗ ಕುತ್ಕೋ. ನನಗ್ ಮನೆ ಬೇಕು. ಏ ತಮ್ಮ, ಮನೆ ಅಲ್ಲ ಅದೇ, ಹಾಕೊಂಡ್ ಕುಂತ್ಕೋ. ಎಲ್ಲಿ? ಅಲ್ಲಿ ಮನೆ ಇಲ್ಲೇ ಇಟ್ಟಿದ್ದಾರೆ, ನಾನ್ ನೋಡೇ ಇಲ್ಲ. ವೆರಿ ಗುಡ್, ವೆರಿ ಗುಡ್. ಆ ಮನೆ ಮಾಡಿ ಮೇಲಿದೆ ಕಣ್ರಿ. ಊದ್ ಬಿಟ್ಟಾನಲ್ಲ ಯಜಮಾನ್ರೇ. ಅಲ್ಲ ಮನೆ ಇಲ್ದ ಕೂರಲ್ಲ ಅಂದ್ರಿ? ಅಂಕಲ್, ಮನೆ ಅಲ್ಲಿತ್ತು, ಹಾಕಂದಿ ಕುಂತ್ಕಂಡ. ಮನೆ ಅಲ್ಲಿತ್ತ? ಅಲ್ಲಿತ್ತು. ಯಾವ ಮನೆ ಅಪ್ಪ? ಈ ಮನೆ. ನಿಮ್ಗೆ
ಇಂಪಾರ್ಟೆಂಟು ಇಂಪಾರ್ಟೆಂಟ್. ನನಗೆ ಈ 80,000 ಬಡಿಸಿ ಊಟ ಹಾಕಿ. ಬೇಡ, ಊಟ ಬೇಡ ಯಾಕೆ ಯಜಮಾನ್ರೆ? ಟಿವಿ ಟಿವಿ ಹಾಕಿ ಹಠ ಮಾಡ್ಬೇಡ ರಾಜು. ಟಿವಿ ನೋಡಿ ಊಟ ಮಾಡಿ ಅಭ್ಯಾಸ ನನ್ನ ಮಗನಿಗೆ. ಹಾಕ್ತಾರೆ. ಯಜಮಾನ್ರೆ ಸೌಂಡೇ ಗೊತ್ತಲ್ಲ, ಒಂದೇ ನಿಮಿಷ ಬಂದೆ. ರಿಮೋಟ್ ಬಾರೆ ಅಣ್ಣ ಸೌಂಡ್ ಬರ್ತಾ ಇಲ್ಲ ಅದು. ಅಯ್ಯೋ ಸೌಂಡ್ ಬತ್ತೆ ಇಲ್ವಾ? ಸೌಂಡ್ ಬತ್ತು. ಯಜಮಾನ್ರೆ ರಿಮೋಟ್ ಅಲ್ಲೇ ಬಿಟ್ಟಿದ್ದು, ವಾಲ್ಯೂಮ್ ಕೊಡೋದೇ ಮರ್ತು ಬಿಟ್ಟಿದೆ. ಗೊತ್ತಾ? ಅಂಕಲ್ ಸೌಂಡ್ ಬರಕ್ಕೆ ರಿಮೋಟ್ ಬೇಕಾಗಿಲ್ಲ, ಹಂಗೆ ಬತ್ತು. ನಾನು ಸುಳ್ಳು ಹೇಳ್ತಾ ಇಲ್ಲ, ನೋಡಿ ಬೇಕಾದ್ರೆ. ನಿಮ್ಗೆ ಟಿವಿ ಇಂಪಾರ್ಟೆಂಟು ಇಂಪಾರ್ಟೆಂಟು. ನನಗೆ ಇಂಪಾರ್ಟೆಂಟ್ ಕಡೆ. ನೀನು ಹೋಗಿ ಅವ್ರಿಗೆ ಊಟ ಮಾಡ್ಸೋಕೆ. ಏನಪ್ಪ ಕಂದ, ಅಂಕಲ್ ನಿನ್ ಕೊಬ್ಬರಿ ಮೀಠ ಬೇಕಾ? ಬೇಡ, ಚಾಕ್ಲೇಟು, ನಾನ್ ತಿನ್ನಿಕ್ಕಿಲ್ಲ. ಐಸ್ ಕ್ರೀಮು? ಐಸ್ ಕ್ರೀಮ್ ಬೇಕು. ಬಾಬಾ ಕೋಸುಮರಿ ಕೋಸುಮರಿ ಐಸ್ ಕ್ರೀಮ್ ಇಳಿಯಪ್ಪ ಇಳಿ. 1.5 ಲಕ್ಷ ಟಿವಿ ಹೊಡೆದಾಗ್ತಲ್ಲ, ನಿಮ್ಮ ಅಪ್ಪ ಕೊಡ್ತಾನೆ, ನಿಮ್ಮ ಅಪ್ಪ. ಪಾಪು ಊಟ ಮಾಡಿಸ್ಲಾ? ಬೇಡ, ಅಂಕಲ್ ಒಳಗೆ ಉಣ್ಸಿದ್ರು. ಚುಚ್ಚು ಮಾಡ್ಬೇಕು. ಚುಚ್ಚು ಬಂಗಾರಿ, ಹಿಂಗೆ ಹೋಗು, ಆ ಕಡೆ ತಿರುಗು, ಬಾಗ್ಲು ತೆಗಿ, ಅಲ್ಲಿ ಲೈಟ್ ಆನ್ ಆಗಿರುತ್ತೆ, ಅಲ್ಲೇ ರಿಸೆಸ್ ಮಾಡ. ಹೋಗಪ್ಪ ಜಾಣ, ನಂಗೆಲ್ಲ ಬೇಕು ಗೊತ್ತಿಲ್ಲ. ಅಲ್ಲೇ ಹೋಗಪ್ಪ. ಎಲ್ಲ ಬೇಕು. ಅಣ್ಣ ನಂಗೆ ಗೊತ್ತು. ನಡಿ. ಅಪ್ಪ ಫ್ರಿಜ್ ನಡ್ಕೊಂಡ್ ಬರ್ತೈತೆ. ಅಣ್ಣ ಸುಸ್ಸು ಮಾಡಕ್ ಹೋಗಿದ್ದೆ, ಯಾರೋ ಚಿಲ್ಕಾಕ ಹೋಗ್ಬಿಟ್ಟಿದಾರೆ, ತೆಗಿಯಕ್ ಆಗ್ತಿಲ್ಲ. ಅಯ್ಯೋ ಚಿಲ್ಕ ಎಲ್ಲದೆ ತಮ್ಮ, ನಾನಿದ್ದೀನಿ, ಎದುರ್ಕಬೇಡ, ಸೋಮ್ಕಿರು. ಬಾರೆ ಅನ್ನ ಸಾಂಬಾರ್ ತಗೊಂಡ್ ಬಾರ.